ಎಷ್ಟು ಚೆನ್ನಾಗಿ ಹೇಳ್ತಾರೆ ದಾಸರು. ಹರಿನಿ ಒಲಿಯಲು ಆರು ಮುನಿದೇನು ಮಾಡುವರು, ಹರಿನಿ ಮುನಿಯಲು ಆರು ಒಲಿದೇನು ಮಾಡುವರು. ಎರಡು ಮಾತು ಪೂರ್ತಿ ಬದಲು ಮಾಡಿಬಿಡ್ತಾರೆ. ಹರಿನಿ ಮುನಿಯಲು ಆರು ಒಲಿದೇನು ಮಾಡುವರು. ಯಾರು ಒಲಿದೇನು ಉಪಯೋಗ? ದುರ್ಯೋಧನೆಗೆ ಏನಿತ್ತು? ಎಲ್ಲ ಪ್ಲಸ್ ಪಾಯಿಂಟ್ ಅವನಿಗೆ. ಕೃಷ್ಣನ ಎದುರು ನಿಂತಿದ್ದಾನೆ, ಸರ್ವಸ್ವ ಕಳ್ಕೊಂಡ್ಬಿಟ್ಟು. ಹರಿವಾಯುಗಳ ಎದುರು ನಿಂತರೆ ಏನಿದ್ದು? ಯಾರು ಕಾಪಾಡ್ತಾರೆ ನಮ್ಮನ್ನು? ಹರಿನಿ ಒಲಿಯಲು ಆರು ಮುನಿದೇನು ಮಾಡುವರು. ಜಿಜ್ಞಾಸೋಸ್ತ ಜ್ಞಾನಜಾತ್ ತತ್ ಪ್ರಸಾದಾದೇವ ಮುಚ್ಚತೆ. ದೇವರ ಅನುಗ್ರಹ ಬಂತು ಅಂದರೆ ನಮ್ಮನ್ನು ಯಾರು ಏನೂ ಮಾಡೋಕ್ಕಾಗೋದಿಲ್ಲ. ಈ ಭರವಸೆ ಇದೆಯಲ್ಲ, ಇದು ಅನ್ನಭಾಗ್ಯ, ಆ ಭಾಗ್ಯ ಅಲ್ಲ ಇದು. ಈಗ ಸರ್ಕಾರ ಕೊಡೋ ಭಾಗ್ಯ ಅಲ್ಲ ಇದು. ಭಗವಂತ ಕೊಟ್ಟದ್ದು ಭಾಗ್ಯ ಅಂದರೆ ಈ ಭಾಗ್ಯ. ಯಾವಾಗಲೂ ನಮ್ಮ ಜೊತೆಗೂ ಭಗವಂತ ಇದ್ದಾನೆ, 24 ತಾಸು ಇದ್ದಾನೆ, ಅನಾದಿ ಕಾಲದಿಂದ ಇದ್ದಾನೆ. ಏನು ಆಶ್ಚರ್ಯ! ನಿಜವಾಗಲೂ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ನಮ್ಮ ಜೊತೆಗೆ ಸದಾ ಇರತಕ್ಕಂಥ ಏಕಮಾತ್ರ ವ್ಯಕ್ತಿ ಭಗವಂತನೇ. ಇನ್ನು ಯಾರೂ ಇರೋದಿಲ್ಲ. ಮಂಚ ಬಾರದು, ಮಡದಿ ಬಾರಡು, ಕಂಚು ಕನ್ನಡಿ ಬಾರವು, ಸಂಚಿತಾರ್ಥವು ಕಿಂಚ ಬಾರದು, ಮುಂಚೆ ಮಾಡಿರೋ ಧರ್ಮವ. ಗೋವಿಂದ ನಮೋ ಗೋವಿಂದ ನಮೋ ಗೋವಿಂದ ನಾರಾಯಣ. ಗೋವರ್ಧನ ಗಿರಿಯನೆತ್ತಿದ್ದ ಗೋವಿಂದ ನಮ್ಮ ರಕ್ಷಿಸೋ. ಏನು ವೈಭವ ಅವರದೆಲ್ಲ. ಇದು ನಮ್ಮ ಜನಕ್ಕೆ ಬೇಕಾಗಿದೆ. ಇವತ್ತು ಜನಕ್ಕೆ ಅಧ್ಯಾತ್ಮ ಬೇಕಾಗಿದೆ ಅಂತ ಗುರುತು ಇಷ್ಟೊತ್ತು ಮಧ್ಯಾಹ್ನ ಹೊತ್ತು ಇಷ್ಟು ಜನ ಒಂದು ಕಡೆ ಕೂಡಲಿಕ್ಕೆ ಸಾಧ್ಯ ಇದೆ ಅಂದರೆ ಇದು ಟಿ ವಿ ಅಲ್ಲ, ಯಾವುದೋ ಅಲ್ಲ, ಇದು ಮಧ್ವ ಸಿದ್ಧಾಂತ. ಅದಕ್ಕೆ ಎಷ್ಟು ಅಟ್ರಾಕ್ಷನ್ ಇದೆ ಅಂತ ಹೇಳೋದಕ್ಕೆ ಮಧುಕರ ವೃತ್ತಿ ಅಂತ ಹೇಳೋಕ್ಕೆ ಶುರು ಮಾಡಿ.